ಎಲ್ಲರಿಗೂ ಸ್ವಾಗತ ನಮ್ಮ ಚಾನಲ್ಗೆ. ಇವತ್ತು ಒಂದೆರಡು ಹೊಸ ರೆಸಿಪಿಗಳನ್ನು ಹೇಳ್ತಾ ಇದ್ದೆ, ನೋಡೋಣ ಬನ್ನಿ. ಮೊದಲಿಗೆ ಏನು ಬೇಕಾಗುತ್ತೆ ಅಂತಂದರೆ, ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿಣ, ಅಚ್ಚ ಖಾರದ ಪುಡಿ ಹಾಕ್ಕೋಬೇಕು ಮತ್ತು ಧನಿಯಾ ಪುಡಿ, ಚಾಟ್ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಈ ಥರ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಹಸಿಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿ ಹಾಕಿ, ಬೇಕಾದರೆ ಹಾಕಿ, ಇಲ್ಲದ್ರೆ ನಡೆಯುತ್ತೆ. ಸಣ್ಣಗೆ ಈರುಳ್ಳಿ ಮತ್ತು ಬೇಯಿಸಿದ ಆಲೂಗಡ್ಡೆಯನ್ನು ತುರಿದು ಹಾಕಿ ಚೆನ್ನಾಗಿ ನೀರನ್ನು ಹಾಕಿ ಈ ಥರ ಕಲಿಸ್ಕೊಂಡು ದೋಸೆ ಹಿಟ್ಟಿನ ಥರ ಹಾಕಿದರೆ ಆಲೂ ಪರೋಟದ ಥರ ತುಂಬ ಚೆನ್ನಾಗಾಗುತ್ತವೆ ಟೇಸ್ಟು. ಎರಡು ಕಡೆ ಚೆನ್ನಾಗಿ ಬೇಯಿಸಿ ತುಪ್ಪನ ಹಾಕಬೇಕು. ತುಪ್ಪ ಇಲ್ಲಾಂದರೆ ಎಣ್ಣೆ ಕೂಡ ಹಾಕ್ಬೋದು. ತುಪ್ಪದಿಂದ ತುಂಬ ರುಚಿ ಬರುತ್ತೆ. ಇನ್ನೊಂದು ರೆಸಿಪಿ ನೋಡೋಣ. ಸಾಸಿವೆ ಎಣ್ಣೆಯನ್ನು ಕಾಸಲಿಟ್ಟು, ನೀವು ಅಡುಗೆಗೆ ಯಾವುದು ಎಣ್ಣೆ ಬಳಸ್ತೀರಾ ಅದನ್ನು ಬಳಸಿ. ಈ ಕಡೆ ಒಣಮೆಣಸಿನಕಾಯಿಗಳನ್ನು ಪುಡಿ ಮಾಡ್ಕೊಳ್ಬೇಕು. ಮಿಕ್ಸಿ ಜಾರಿಗೆ ಹಾಕಿ ಧನಿಯಾ, ಸೋಪು ಎಲ್ಲ ಒಂದೊಂದು ಸ್ಪೂನ್, ಟೇಬಲ್ ಸ್ಪೂನ್ ತೊಗೊಂಡು ಸಣ್ಣಗೆ ಅರಿಶಿಣ ಹಾಕಬೇಕು. ಎಣ್ಣೆಯಲ್ಲಿ ಹಾಕಿ ಉಪ್ಪು, ಖಾರ ಎಲ್ಲ ಹಾಕಿ, ಜೀರಿಗೆ ಪುಡಿ ಎಲ್ಲ ಇರೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ. ವರ್ಷಾನುಗಂಟ್ಲೆ ಇಟ್ಟು ತಿನ್ಬೋದು. ಫ್ರಿಜ್ನಲ್ಲಿ 2-3 ವರ್ಷ ಇಟ್ಬೋದು. ಬಿಸಿ ರೊಟ್ಟಿ, ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಇದೇ ಥರ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ನನ್ನ ಧನ್ಯವಾದಗಳು.